ದಕ್ಷಿಣ ಭಾರತದ ಟಿ ನರಸೀಪುರದಲ್ಲಿ ಇವತ್ತು ಇಂದಿನಿಂದ ಕುಂಭಮೇಳ ನಡೀತಾ ಇರುವಂಥದ್ದು 13ನೇ ಕುಂಭಮೇಳ ಮಹೋತ್ಸವ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಇವತ್ತಿನಿಂದ 3 ದಿನಗಳ ಕಾಲವಾಗಿ ಕುಂಭಮೇಳ ಮಹೋತ್ಸವ ನಡೆಯುತ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಈ ಭಾಗದ ಅಂತಂದರೆ ವಿವಿಧ ಕಡೆಗಳಿಂದಲೂ ಕೂಡ ಇಲ್ಲಿಗೆ ಪುಣ್ಯ ಸ್ನಾನವನ್ನು ಮಾಡಲಿಕ್ಕೆ ಜನರು ಭಕ್ತರು ಕೂಡ ಬರ್ತಾ ಇದ್ದಾರೆ. ಸೊ ಇಲ್ಲಿನ ವಾತಾವರಣ ಹೇಗಿದೆ ಅನ್ನುವಂಥದ್ದು ಕೂಡ ನಾನು ತೋರಿಸ್ತಾ ಹೋಗ್ತೇನೆ. ನಾನೀಗ ಏನು ಟಿ ನರಸೀಪುರದ ಅಂತಂದರೆ 3 ನದಿಗಳು ಸ್ಫಟಿಕ, ಕಾವೇರಿ, ಕಪಿಲ ಈ 3 ನದಿಗಳ ಸಂಗಮವಾಗುವಂತಹ ಈ ಒಂದು ಸ್ಥಳದಲ್ಲಿ ಏನು ಕುಂಭಮೇಳ 13ನೇ ಕುಂಭಮೇಳ ನಡೀತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ 3 ಕಡೆಗಳಲ್ಲೂ ಕೂಡ ಆಗಮಿಸಿ ಇಲ್ಲಿ ಪುಣ್ಯ ಸ್ನಾನವನ್ನು ಕೂಡ ಮಾಡ್ತಾ ಇರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಾ. ಇದರ ಜೊತೆಗೆ ಮೊದಲನೇ ದಿನ ಆಗಿರುವಂತಹ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳು ಮತ್ತು ವಿವಿಧ ಮಠಗಳ ಮಠಾಧೀಶರುಗಳು ಗಣ್ಯರುಗಳು ಕೂಡ ಬರ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ನುರಿತ ಈಜು ತಜ್ಞರು ಕೂಡ ಈಗ ಸಾಕಷ್ಟು ಜನರು ಕೂಡ ಇಲ್ಲಿ ನಿಯೋಜನೆ ಮಾಡಿದ್ದಾರೆ. ಸೊ ಇವರುಗಳ ಕೆಲಸ ಏನಂತಂದರೆ ಈಗಾಗಲೇ ಪುಣ್ಯ ಸ್ನಾನ ಮಾಡುವಂಥವ್ರಾಗಿರ್ಬೋದು ಅಥವಾ ಇಲ್ಲಿಂದ ಬೋಟ್ನಲ್ಲಿ ತೆರಳುವಂಥವ್ರನ್ನಾಗಿರ್ಬೋದು, ಅವರುಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಾದಂಥ ಸಂದರ್ಭದಲ್ಲಿ ಇವರು ಅವರನ್ನು ಕಾಪಾಡುವಂಥ ಕೆಲಸವನ್ನು ಕೂಡ ಮಾಡಲಿದ್ದಾರೆ. ಹೀಗಾಗಿ ನುರಿತ ಈಜು ತಜ್ಞರನ್ನು ಕೂಡ ಇಲ್ಲಿ ನೇಮಕ ಮಾಡಿದ್ದಾರೆ. ಸುಮಾರು 1200ಕ್ಕೂ ಹೆಚ್ಚು ಪೊಲೀಸರನ್ನು ಸಿಬ್ಬಂದಿಯನ್ನು ಇಲ್ಲಿ ನೇಮಿಸಿದ್ದಾರೆ. ಸೊ ಇದು ನಾವು ನಿಂತಿರುವಂತಹ ಈ ಒಂದು ಜಾಗ ಏನಿದೆ ಇದು VVIPಗಳಿಗೆ ಅಂತಂದರೆ ಧಾರ್ಮಿಕ ನಾಯಕರುಗಳಿಗೆ, ಮಠಾಧೀಶರುಗಳಿಗೆ ಮತ್ತು ಏನೋ ರಾಜಕೀಯ ಮುಖಂಡರುಗಳು ಇಲ್ಲಿ VVIPಗಳು ಏನಿರ್ತಾರೋ ಅವರು ಇಲ್ಲಿ ಬಂದು ಸ್ನಾನ ಮಾಡಲಿಕ್ಕೆ, ಪುಣ್ಯ ಸ್ನಾನವನ್ನು ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ಕೂಡ ಮಾಡಿರ್ತಕ್ಕಂಥದ್ದು. ನೋಡಿ, ನೀವು ನನ್ನ ಒಂದು ಈ ಸುತ್ತಲೂ ಸಹ ನೋಡ್ಬೋದು ಯಾವ ರೀತಿಯಾಗಿ ಇದೊಂದು ಸುಮಾರು ಅಲ್ಲಿ ಪುಣ್ಯ ಸ್ನಾನ ಮಾಡ್ತಾ ಇರುವಂಥ ಜನರು ಇಲ್ಲಿಗೂ ಕೂಡ ಒಂದು 200 ಮೀಟರ್ ಅಂತರದ ವ್ಯವಸ್ಥೆಯಲ್ಲಿ ಇರುವಂಥದ್ದು. ಇಲ್ಲಿ ಬೋಟಿನಲ್ಲಿ ಬಂದು ಇಲ್ಲಿ ಪುಣ್ಯ ಸ್ನಾನವನ್ನು ಕೂಡ ಮಾಡ್ಬೋದಾಗಿದೆ. ಸೊ ಈ ನಿಟ್ಟಿನಲ್ಲಿ ಮೊದಲನೇ ದಿನದಂದು ಕೂಡ ಬರದಿಂದ ಹೆಚ್ಚಿನ ಜನರು ಕೂಡ ಬರ್ತಾ ಇರುವಂಥದ್ದನ್ನು ಸಹ ತಾವು ಗಮನಿಸಬಹುದಾಗಿದೆ. ಕ್ಯಾಮ್ರಾ ಪರ್ಸನ್ ಸುಬ್ರಹ್ಮಣ್ಯ ಜೊತೆ ಪ್ರಶಾಂತ್ ಮಲ್ಲಿಕ್, ಅಮೋಘ್ ಕರ್ನಾಟಕ, ಮೈಸೂರು. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, 1 ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.